ಬಾಳುಮಮ್ಮರ ಮನೆ ಬಾಳುಮಮ್ಮರ ಆತ್ಮಾಪುರದಾಗ ಇರೋ ದೇವಸ್ಥಾನ ಅವ್ರ ಹೆಂಡತಿ ಸತ್ಯವತಾಯಿ ಮಠ ಇದನ್ನೆಲ್ಲ ನೋಡಕ್ ಬಹಳ ಜನರ ಆಸೆ ಐತ್ರಿ. ಆದ್ರೆ ಈ ದೇವಸ್ಥಾನ ಮಹಾರಾಷ್ಟ್ರದಾಗ ಇರೋದ್ರಿಂದ ನಮ್ಮ ಕರ್ನಾಟಕದ ಬಾಳುಮಮ್ಮನ ಭಕ್ತರಿಗೆ ಮೊದಲು ಎಲ್ಲಿಗೆ ಮತ್ತು ಎಲ್ಲಿಂದ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂತ ಗೊತ್ತಿಲ್ರಿ. ಇದನ್ನೆಲ್ಲ ನನ್ನ ಇನ್ಸ್ಟಾ ಕುಟುಂಬಸ್ಥರು ಬಹಳ ಜನ ನನಗ ಮೆಸೇಜ್ ಮಾಡಿ ಕೇಳ್ತಿರು. ಅದಕ್ಕಾಗಿ ಅವ್ರಿಗೆಲ್ಲ ತಿಳಿಸೋದಕ್ಕಾಗಿ ಈ ವಿಡಿಯೋನ ಮಾಡಾಕತ್ತನ್ರಿ. ನಮಸ್ಕಾರ ದೇವ್ರ, ನಾ ನಿಮ್ಮ ಮಯೂರ. ನೀವೇನಾದ್ರೂ 200-300 ಕಿಲೋಮೀಟರ್ ಇಂದ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಬಾಳುಮಮ್ಮ ಬರಾಕತ್ತೀರಿ ಅಂದ್ರ ಶನಿವಾರ ದಿವಸ ನೈಟ್ ಜಾಗ ಬಿಡ್ರಿ. ರವಿವಾರ ದಿವಸ ಮುಂಜಾನೆ ತನಕ ಈಸಿಯಾಗಿ ಬರ್ಬೋದು. ರವಿವಾರ ಬಾಳುಮಮ್ಮನ ವಾರ ಇದ್ದಿದ್ರಿಂದ ಬಹಳ ಜನ ಭಕ್ತಾದಿಗಳು ಬರ್ತಾರ್ರಿ. ಅದಕ್ಕೆ ಬೇಗ ಬಂದ್ರ ಬೇಗ ದರ್ಶನ ಆಗ್ತತಿ. ಬೇಗ ದರ್ಶನ ಆದ್ರೆ ಬಾಳುಮಮ್ಮನ ಬೇರೆ ಪ್ಲೇಸ್ ಗಳಿಗೆ ಹೋಗಾಕ ಬರ್ತತಿ. ಈ ಆತ್ಮಾಪುರ ಮಹಾರಾಷ್ಟ್ರದಾಗ ಐತಿ ಅಂತ ಬಹಳ ಜನ ತಿಳಿಯದ. ಕೊಲ್ಲಾಪುರಕ್ಕೆ ಹೋಗಿ ಆತ್ಮಾಪುರಕ್ಕೆ ಬರತಾರಿ. ಅವ್ರಿಗೆ ತಿಳಿಸೋದೇನಂದ್ರ ನೀವೇನಾದ್ರೂ ಬೆಳಗಾವಿ ಅಥವಾ ಬಿಜಾಪುರ ಸೈಡ್ ದಿಂದ ಬರಾತ್ರಿ ಅಂದ್ರ ಮೊದಲ ನಮ್ ಕರ್ನಾಟಕದ ನಿಪಾಣಿಗೆ ಬರ್ಬೇಕ್ರಿ. ಆ ನಿಪಾಣಿಯಿಂದ ಆತ್ಮಾಪುರ ಕೇವಲ 26 ಕಿಲೋಮೀಟರ್ ಐತ್ರಿ. ಮತ್ತ ನಿಮ್ಗ ಅಲ್ಲಿ ಹೋಗಾಕ ಬಸ್ ಅಥವಾ ಟ್ಯಾಕ್ಸಿನೂ ಇರ್ತಾವ. ಈ ಆತ್ಮಾಪುರ ದರ್ಶನ ಮುಗಿಸ್ಕೊಂಡ ನಿಪಾಣಿಗೆ ಹೊಳೆ ಬರುವಾಗ ನಡುಕ ಮೆತ್ತಿಗೆ ಅನ್ನೋ ಊರ್ ಹತ್ತೈತ್ರಿ. ಆ ಮೆತ್ತಿಗೆದಾಗ ಬಾಳುಮಮ್ಮರ ಹೆಂಡತಿ ಸತ್ಯವತಾಯಿ ಮತ್ತು ಬಾಳುಮಮ್ಮರ ದೊಡ್ಡ ದೇವಸ್ಥಾನ ಐತ್ರಿ. ಮೆತ್ತಿಗೆದಿಂದ ನಿಪಾಣಿಗೆ ಬಂದ ಅಲ್ಲಿಂದ 10 ಕಿಲೋಮೀಟರ್ ದಾಗ ಬಾಳುಮಮ್ಮರ ಹುಟ್ಟೂರದ ಅಕ್ಕೋಳಕ್ ಹೋಗ್ರಿ. ಈ ಅಕ್ಕೋಳದಾಗ ಬಾಳುಮಮ್ಮರ ಮನೆ, ಬಾಳುಮಮ್ಮರ ದೊಡ್ಡ ದೇವಸ್ಥಾನ ಮತ್ತ ಬಾಳುಮಮ್ಮ ಚಾಕರಿ ಇದ್ದ ಮನೆ ಕೂಡ ಐತಿ. ಹಿಂಗ ಬೇರೆ ಬೇರೆ ಪ್ಲೇಸ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೇನ್ರಿ. ಅಷ್ಟೋ ತನಕ ನನ್ನ ಪೇಜ್ ಫಾಲೋ ಮಾಡ್ರಿ. ಎಲ್ಲಾ ಬಾಳುಮಮ್ಮನ ಭಕ್ತಾದಿಗಳಿಗೆ ಈ ವಿಡಿಯೋ ಶೇರ್ ಮಾಡ್ರಿ. ಫಾಲೋ ಮಾಡೋ ಮಾವ.